ಬೆದರಿಕೆ ಕರೆ ಮಾಡಿದಂಥ ವ್ಯಕ್ತಿ 40 ವರ್ಷದ ಲೋಹಿತ್. ನಾನು ಈಗ ತಾನೇ ಹೇಳಿದಾಗೆ ಆತ ಸ್ವಲ್ಪ ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಂಡಿರುವಂಥ ವ್ಯಕ್ತಿ. 1 ತಿಂಗಳಿಂದ ಕೋರಮಂಗಲದಲ್ಲಿ ಆ ಲೋಹಿತ್ ವಾಸ ಮಾಡ್ತಾ ಇದ್ದಾನೆ. ಜಿಲೆಟಿನ್ ಇಟ್ಟಿದ್ದು ಲೋಹಿತ್ ಅಲ್ಲ ಅಂತ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ಸಂಗತಿ ಅಂತೆ. ಹಾಗಾದ್ರೆ ಈಗ ಇಟ್ಟಿರೋನ್ ಯಾರು ಏನು, ಆಮೇಲೆ ಈತನ ಉದ್ದೇಶಗಳು, ಲೋಹಿತ್ ಉದ್ದೇಶ ಕೇವಲ ಭಯ ಪಡಿಸುವಂಥದ್ದಾಗಿತ್ತು. ಅವನಿಗೇನೋ ಒಂದು ಖುಷಿ, ಹಿಂಗೆ ಯಾರೋ ಬಂದಾಗ ನಾನು ಬಾಂಬ್ ಇಟ್ಟೀನಿ ಅಂತ ಹೇಳಿದಾಗ ಜನ ಪ್ಯಾನಿಕ್ ಆಗ್ತಾರೆ, ಪೊಲೀಸರು ಪ್ಯಾನಿಕ್ ಆಗ್ತಾರೆ. ಈತ ಕೊಟ್ಟಂಥ ಅಥವಾ ಈತ ಆಡಿದಂಥ ಮಾತಿನ ಮೇರೆಗೆ ತನಿಖೆ ಆಗುತ್ತೆ, ತಪಾಸಣೆ ಆಗುತ್ತೆ. ಅವನಿಗೊಂದು ಖುಷಿ. ಅಂದರೆ ಈ ಥರನ ಒಂದು ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಂಡಿರುವಂಥ ವ್ಯಕ್ತಿ ಆತ. ಹಾಗಾಗಿ ಆತ ಕೊಟ್ಟಿರುವಂಥ ಮಾಹಿತಿಗೂ ಇಲ್ಲಿ ಲಭ್ಯ ಆಗಿರುವಂಥ ಪುರಾವೆಗಳಿಗೂ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥದ್ದನ್ನು ಈಗ ಪೊಲೀಸರು ಪತ್ತೆ ಹಚ್ಚೋ ಕಾರ್ಯದಲ್ಲಿ ಇದ್ದಾರೆ ಅಂತೇಳಿ ಗೊತ್ತಾಗ್ತದೆ. ಕಗ್ಲಿಪುರದ ವಡೇರಹಳ್ಳಿ ಗೇಟ್ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿರುವ ವಿಚಾರವಾಗಿ ರಾಮನಗರ ಡಿವೈಎಸ್ಪಿ ಶ್ರೀನಿವಾಸ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. 4 ಇನ್ಸ್ಪೆಕ್ಟರ್ಗಳೇ ಸೇರಿ ಸುಮಾರು 50 ಜನರ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಒಟ್ಟು 6 ತಂಡವನ್ನು ರಚನೆ ಮಾಡಲಾಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. 6 ತಂಡಗಳನ್ನು ರಚನೆ ಮಾಡಲಾಗಿದೆ. 6 ತಂಡಗಳಲ್ಲಿ ಹೆಚ್ಚು ಕಮ್ಮಿ 50 ಜನ ಸಿಬ್ಬಂದಿ ಇದ್ದಾರೆ. ಅದರಲ್ಲಿ 4 ಇನ್ಸ್ಪೆಕ್ಟರ್ಗಳು ಕೂಡ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಆಮೇಲೆ ನೋಡಿ, ಅಲ್ಲಿ ತಪಾಸಣೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪಾಪ ಒಬ್ಬರು ಕಾನ್ಸ್ಟೇಬಲ್ ಇದನ್ನು ಪತ್ತೆ ಹಚ್ಚಿದ್ದಾರೆ ಅಂಥೇಳಿ ತಿಳಿದು ಬರ್ತಾ ಇದೆ. ಅವರು ಈ ಅನುಮಾನಾಸ್ಪದವಂಥ ವಸ್ತು ಏನೋ ಅಲ್ಲಿದೆ, ಒಂದು ಪ್ಲಾಸ್ಟಿಕ್ ಚೀಲದಲ್ಲೋ ಏನೋ ಇತ್ತು ಅಂತ ಹೇಳ್ಕೊಂಬಿಟ್ಟು ಆ ವ್ಯಕ್ತಿ ಮೊದಲಿಗೆ ಅನುಮಾನವನ್ನು ವ್ಯಕ್ತಪಡಿಸಿರೋದು. ಪ್ರಜ್ವಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಡೀಟೇಲ್ಸನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ಪೊಲೀಸರು ಈ ತಂಡಗಳು ರಚನೆ ಮಾಡಿರೋದು, ತನಿಖೆ ನಡೀತಾ ಇರುವಂಥ ಹಾದಿ, ಒಬ್ಬನನ್ನು ಆಲ್ರೆಡಿ ವಶಕ್ಕೆ ಪಡೆದಿರೋದನ್ನು ನೋಡಿದ್ರೆ ಸಹಜವಾಗಿ ಇದು ಗಂಭೀರವಾಗಿ ಪರಿಗಣಿಸಬೇಕಾದಂಥ ಪ್ರಕರಣ. ಆ ನಿಟ್ಟಿನಲ್ಲೇ ಪೊಲೀಸರು ತನಿಖೆ ಸಾಕ್ತಾ ಇದೆ ಅಂತ ನಾವಿಲ್ಲಿ ಅಂದ್ಕೊಳ್ಬೋದು. ಯಾವ್ಯಾವ ಆಯಾಮದಲ್ಲಿ ಈಗ ತನಿಖೆ ನಡೆಯುತ್ತೆ ಪ್ರಜ್ವಲ್? ಈಗ ಈ ಲೋಹಿತ್ ಅನ್ನುವಂಥ ವ್ಯಕ್ತಿಗೂ ಅಲ್ಲಿಟ್ಟಿರುವಂಥ ವಸ್ತುವಿಗೂ ಆತನ ಮೂವ್ಮೆಂಟ್ಸೇ ಅಲ್ಲಿಲ್ಲ ಅಂತ ಅಂದರೆ ಒಂದು ಹಂತಲ್ಲಿ ರೂಲ್ಡ್ ಔಟ್ ಅಂತ ಅಂದ್ರೂ ಕೂಡ ಇಟ್ಟವ್ರು ಯಾರು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಿರುವಂಥ ಸವಾಲ್ಗಳು ಏನೇನು ಅಂತ ಈಗ ಪ್ರಾಥಮಿಕವಾಗಿ ಗಮನಕ್ಕೆ ಬರ್ತಾ ಇದೆ ಪ್ರಜ್ವಲ್. ಮಾಲ್ತೇಶ್, 2 ವಿಚಾರ ಒಂದೇ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಆದರೆ 2 ಪ್ರಕರಣಗಳು ಈಗ ದಾಖಲೆ ಮಾಡ್ತಾ ಇದ್ದಾರೆ. ಒಂದು ಪ್ರಮುಖವಾಗಿ ಜಿಲೆಟಿನ್ ಕಡ್ಡಿ ಸಿಕ್ಕಿರೋ ಜಾಗದ ಒಂದು ವ್ಯಾಪ್ತಿ ಏನಿದೆ ಕಗ್ಲಿಪುರ ಪೊಲೀಸ್ ಠಾಣೆ, ಅಲ್ಲಿ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಎಕ್ಸ್ಪ್ಲೋಸಿವ್ ಆ್ಯಕ್ಟ್ ಅಡಿಯಲ್ಲಿ ಈಗಾಗಲೇ ಒಂದು ಕೇಸನ್ನು ದಾಖಲೆ ಮಾಡಿದ್ದಾರೆ. ರಾಮನಗರ SP ಆಗಿರುವಂಥ ಶ್ರೀನಿವಾಸ್ ಗೌಡ ಅವರು, ರಾಮನಗರ DYSP ಆಗಿರುವಂಥ ಶ್ರೀನಿವಾಸ್ ಮತ್ತು 4 ಇನ್ಸ್ಪೆಕ್ಟರ್ ಸೇರಿದಂತೆ ಸುಮಾರು 50 ಜನರನ್ನು ಒಳಗೊಂಡಂಥ ಒಂದು 6 ತಂಡಗಳನ್ನು ರಚನೆಯನ್ನು ಮಾಡಿದ್ದಾರೆ. ಈ ಒಂದು 6 ತಂಡಗಳಿಂದವೇ ಜಿಲೆಟಿನ್ ಕಡ್ಡಿಯನ್ನು ಇಲ್ಲಿಗೆ ತಂದವರು ಯಾರು ತಂದರು, ಎಲ್ಲಿಂದ ತಂದರು, ಹೇಗೆ ತಂದರು ಮತ್ತು ಅವರ ಉದ್ದೇಶಗಳು ಏನಾಗಿತ್ತು, ಇದ್ರ ಬಗ್ಗೆ ತಂದಂಥ ವ್ಯಕ್ತಿಯನ್ನು ಮೊದಲಿಗೆ ಪತ್ತೆ ಮಾಡಿ ಆ ಒಂದು ತನಿಖೆಯನ್ನು, ಆ ಒಂದು ದಿಕ್ಕಿನಲ್ಲಿ ತನಿಖೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ಇದನ್ನು ರಾಮನಗರ ಜಿಲ್ಲಾ ಪೊಲೀಸರು ಮಾಡ್ತಿದ್ದಾರೆ. ಮತ್ತು ಸೆಂಟ್ರಲ್ ರೇಂಜಿನ DIG ಆಗಿರುವಂಥ ಗಿರೀಶ್ ಅವರು ಈ ಒಂದು ತನಿಖೆಯ ಉಸ್ತುವಾರಿಯನ್ನು ನೋಡಿಕೊಂಡು ಡೈರೆಕ್ಷನನ್ನು ಮಾಡ್ತಾರೆ.